ಮತ್ತು ಇದೊಂದು ಟ್ಯಾಂಕ್ ಇದೆಯಲ್ಲ, ಈ ಟ್ಯಾಂಕ್ ಕಲರ್ಗೆ 16,000 ಖರ್ಚು ಮಾಡಿದಾರಂತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಓದ್ಸತಿ ನಮ್ಮ RX ಬೈಕ್ಗೆ RX Z ಕೀ ಸೆಟ್ಟು ಮತ್ತು RX ಕಿಂಗ್ದು ಡಬಲ್ ಮೀಟ್ರು ಫಿಟ್ಟಿಂಗ್ ಮಾಡಿಸ್ಕೊಂಡು ಅದ್ರ ವೀಡಿಯೋ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ ದಯವಿಟ್ಟು. ಇವತ್ತೇನಪ್ಪ ವಿಷಯ ಅಂತಂದರೆ, ಡಬಲ್ ಮೀಟ್ರ್ ಫಿಟ್ ಮಾಡಿಸ್ಕೊಂಡ್ಬಂದಿದ್ವಲ್ಲ, ಅದಕ್ಕೆ ವರ್ಕಿಂಗ್ ಕಂಡೀಷನ್ ತಂದಿರಲಿಲ್ಲ. ಇವತ್ತು ಹೋಗಿ ವರ್ಕಿಂಗ್ ಕಂಡೀಷನಲ್ಲಿ ಮಾಡಿಸ್ಕೊಬರೋದ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗಿದೆ ಏನು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಬಿಟ್ಟು ಹೋಗಿ. ಮತ್ತು ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಗಾಡಿನ ಮೆಕ್ಯಾನಿಕ್ ಶಾಪ್ ಹತ್ರ ತಗೊಬಂದಿದ್ದೀವಿ. ಮೆಕ್ಯಾನಿಕ್ ಶಾಪ್ ಓನರು ಹಿಂದೆ ಕೂತಿದ್ದಾರೆ ನೋಡಿ, ಅವರೇನೆ. ಮತ್ತು ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಂಗೆ ಆಯಿಲ್ ಎಲ್ಲ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಆಯಿಲ್ ರಿಮೂವ್ ಮಾಡ್ತಾಯಿದ್ದಾರೆ ಇವಾಗ. ನೋಡಿ, ಆಯಿಲೆಲ್ಲ ರಿಮೂವ್ ಮಾಡಿದ ತಕ್ಷಣ ಅವ್ರ ಮಗ ಬಂದರು. ಅವ್ರ ಮಗ ಬಂದ್ಬಿಟ್ಟು ಇಂಜಿನ್ ಕವರೆಲ್ಲ ಬಿಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಬಿಚ್ತಾ ಇದ್ದಾರೆ ಇವಾಗ. ಮತ್ತು ಗಾಡಿ ಇಂಜಿನ್ ಕವರ್ ಬಿಚ್ತಾ ಒಂದು ಮಾತು ಹೇಳಿದ್ರು. ಏನಪ್ಪ ಅಂದರೆ, ಅವ್ರ ಹತ್ರನೂ RX 135 4 ಸ್ಪೀಡ್ ಬೈಕ್ ಇದೆಯಂತೆ, ಹೆಂಗೆ ರೆಡಿ ಮಾಡಿದ್ದೀನಿ ನೋಡಿ ಅಂತ ಅಂದರು. ಸರಿ ತೋರಿಸಿ ಬೈ ಅಂತಂದು ಗಾಡಿದು ಕವರು ನಿಸಿರೋ ಕವರ್ ರಿಮೂವ್ ಮಾಡ್ತಾ ಇದ್ದಂಗೆ ಗಾಡಿ ನೋಡ್ಬಿಟ್ಟು ಕಂಗಾಲಾಗೋದು ಅಂದ್ಕೊಳ್ಳಿ. ಏನಕ್ಕಪ್ಪ ಅಂದರೆ, ಗಾಡಿ ಕಲರ್ ಮಾತ್ರ ಫುಲ್ಲು ಸೈಕಾಗಿತ್ತು. ನೋಡಿ, ಮೀಟ್ರೆಲ್ಲ Zದ್ದು ಅವರೇ ಕಸ್ಟಮೈಸ್ಡ್ ಮಾಡ್ಕೊಂಡಿರೋದು. ಮತ್ತು ಇದೊಂದು ಟ್ಯಾಂಕ್ ಇದೆಯಲ್ಲ, ಈ ಟ್ಯಾಂಕ್ ಕಲರ್ಗೆ 16,000 ಖರ್ಚು ಮಾಡಿದಾರಂತೆ. ಇವಾಗ ನೀವು ಗಾಡಿ ಕಲರ್ಗೆ 16,000 ಯಾಕಪ್ಪ ಆಗೋರು ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಾಡಿ ಕಲರ್ ಯಾವ ಥರ ಆಗಿದೆ ಅಂದರೆ, ಪ್ರೊಸೆಸಿಂಗು ಫಸ್ಟು ಪೈಂಟ್ ಆಗಿದೆ, ಆಮೇಲೆ ಪೈಂಟ್ ಮೇಲೆ ಸ್ಟಿಕ್ಕರಿಂಗ್ ಮಾಡಿದ್ದಾರೆ, ಸ್ಟಿಕ್ಕರಿಂಗ್ ಮೇಲೆ ಗ್ಲಾಸಿ ಕೊಟ್ಟು ಫಿನಿಶಿಂಗ್ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಹೆವಿ ಎಕ್ಸ್ಪೆನ್ಸಿವ್ ಆಗಿದೆ ಅಷ್ಟೇ. ಬೇಕು ಅಂದರೆ ಮಾಡಿಸ್ಕೋಬೋದು, ಎಲ್ಲ ಕಲರು ಇಷ್ಟೇ ಆಗುತ್ತೆ ಅಂತೇನಿಲ್ಲ. ನಾರ್ಮಲ್ ಕಲರ್ ಮಾಡ್ಸೋಕ್ಕೆ ನಿಮಗೆ 5,000ದಲ್ಲೂ ಮುಗೀತದೆ. ಆದರೆ ಇವರು ಕಸ್ಟಮೈಸ್ಡ್ ಮಾಡಿಸ್ಕೊಂಡಿರೋದ್ರಿಂದ, ಅವ್ರ ಟೇಸ್ಟಿಗೆ ತಕ್ಕಂಗೆ ಮಾಡಿಸ್ಕೊಂಡಿರೋದ್ರಿಂದ ಇವ್ರಿಗೆ 16,000 ಆಗಿದೆ ಅಷ್ಟೇ. ಮತ್ತು ಇಲ್ಲಿ ಫ್ರಂಟ್ದು ಡೂಮ್ ನೋಡ್ತಾ ಇದ್ದೀರಲ್ಲ, ಇದು RX Z ಇವರೇ ಕಸ್ಟಮೈಸ್ಡ್ ಮಾಡ್ಕೊಂಡಿರೋದು ಗಾಡಿ ಚೆನ್ನಾಗಿ ಕಾಣೋಕ್ಕೆ. ಗಾಡಿ ನೋಡ್ಬಿಟ್ಟು ಹಿಂದೆ ತಿರುಗಿ ನೋಡ್ತೀವಿ, ನಮ್ಮ ಗಾಡಿ ಇಂಜಿನ್ ಕವರು ಮತ್ತು RPM ಮೀಟ್ರ್ ಕೇಬಲು ಇರ್ನೂ ಲೇತ್ ವರ್ಕಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಗಾಡಿ ಇಂಜಿನ್ ಕವರು ಲೇತ್ ವರ್ಕ್ ಹೋಗಿದ್ದು ಬರೋಗಂಟ ಈ ಗಾಡಿ ಬಗ್ಗೆ ಹೇಳ್ತೀನಿ ಬನ್ನಿ. ಮತ್ತು ಓದ್ ವಿಡಿಯೋ ನೋಡಿರೋರಿಗೆ ಈ ಗಾಡಿ ಯಾವುದು ಅಂತ ಗೊತ್ತಾಗಿರುತ್ತೆ. ಓದ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಮತ್ತು ಇದು ಹಾಸನ್ಗೆ ರೆಡಿ ಆಗ್ತಾಯಿದೆ ಅಂತ ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದೇ ಗಾಡಿ ಇದು. ಆಲ್ಮೋಸ್ಟ್ ಫುಲ್ಲು ರಿಸ್ಟೋರೇಷನ್ ಆಗ್ಬಿಟ್ಟಿದೆ. ಇನ್ನೇನಪ್ಪ ಬಾಕಿ ಅಂದರೆ, ಇಂಜಿನ್ ಕವರು, ಸೀಟು ಮತ್ತು ಸೈಡ್ ಶೀಲ್ಡು, ಟ್ಯಾಂಕು ಇದನ್ನೆಲ್ಲ ಫಿಟ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಮುಗ್ದೇ ಹೋಯ್ತು ಅಂದ್ಕೊಳ್ಳಿ ಇದರದ್ದು ರಿಸ್ಟೋರೇಷನು. ಮತ್ತು ನಾನು ವೀಡಿಯೋ ಮಾಡ್ತಾಯಿರೋದನ್ನ ನೋಡ್ಕೊಂಡು ಮೆಕ್ಯಾನಿಕ್ ಓನರ್ ಮಗ, ಬೈ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಬೈ ಅಂತಂದರು. ಸರಿ ಸ್ಟಾರ್ಟ್ ಮಾಡಿ ಬೈ ಅಂತ ಅಂದೆ. ನೋಡಿ, ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇವಾಗ. ಮಫ್ಲರ್ ಹಾಕಿದ ತಕ್ಷಣ ಸೌಂಡು ಕಡಿಮೆ ಆಗೋಯ್ತು.
ಗಾಡಿ ನೋಡ್ತಾ ನೋಡ್ತಾ ಗಾಡಿ ಗುಂಗಲ್ಲಿ ನಾವು ಬಂದಿದ್ದ ಕೆಲಸನೇ ಮರ್ತೋದು. ಆಮೇಲೆ ಲೇತಕ್ಕೆ ತಗೋ ಹೋಗಿದ್ದ ಅಣ್ಣನೇ ಗ್ಯಾಪ್ನಿಸ್ದ, ಏಯ್ ಬರ್ರಿ ಇಲ್ಲಿ ನೀವು ಬಂದಿರಿ ಈ ಕೆಲಸಕ್ಕೆ, ಇಂಜಿನ್ ಕವರ್ ಲೇತ್ ವರ್ಕ್ ಮಾಡಿಸ್ಕೊ ಬಂದಿದ್ದೀನಿ ನೋಡಿ ಹೆಂಗೆ ಮಾಡಿಸಿದ್ದೀನಿ ಅಂತ ಅಂದರು. ಆಮೇಲೆ ನೋಡಿ ಲೇತ್ ವರ್ಕ್ ಮಾಡಿಸ್ಕೊ ಬಂದಿದ್ದಾರೆ, ಯಾವ ಥರ ಕನೆಕ್ಷನ್ ಕೊಡ್ಸ್ಕೊ ಬಂದಿದ್ದಾರೆ ಅಂತ ನೋಡಿ. ಇದು RPM ಕೇಬಲ್ಲು ನಾವು ತಗೊಂಡೋಗಿರ್ತೀವಲ್ಲ ಆಟೋ ಪಾರ್ಟ್ಸಿಂದ, ಅದನ್ನು ತಗೊಂಡೋಗಿ ನಮ್ಮ ಇಂಜಿನ್ ಕವರ್ಗೆ ಮ್ಯಾಚ್ ಮಾಡ್ತಾರೆ. ಮತ್ತು ಲೇತ್ ವರ್ಕಲ್ಲಿ ಏನಾದ್ರು ಒಂದು ಸ್ವಲ್ಪ ಮ್ಯಾಚಿಂಗ್ ಏನಾದ್ರು ಮಿಸ್ ಆಯಿತು ಅಂದರೆ ಗಾಡಿ ಸಿಕ್ಕಾಬಿಟ್ಟೆ ಟ್ರಬಲ್ ಕೊಟ್ಬಿಡುತ್ತೆ, ನಿಮಗೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಗೊತ್ತಿರೋ ಮೆಕ್ಯಾನಿಕ್ ಶಾಪ್ ಹತ್ರನೋ ಅಥವಾ ನಿಮಗೆ ಏನಾದ್ರು ಲೇತ್ ವರ್ಕ್ ಅವ್ರಿಗೆ ಗೊತ್ತಿದ್ರೆ ಅವ್ರ ಹತ್ರನೇ ಹೋಗಿ ಲೇತ್ ವರ್ಕ್ ಮಾಡಿಸಿ. ನೋಡಿ ಯಾವ ಥರ ಮ್ಯಾಚಿಂಗ್ ಮಾಡಿದ್ದಾರೆ ಅಂದರೆ RPM ಕೇಬಲ್ದು ತಗೊಂಡೋಗಿರ್ತೀವಲ್ಲ ಆಟೋ ಪಾರ್ಟ್ಸಿಂದ, ಅದನ್ನು ಇಂಜಿನ್ ಒಳಗಡೆ ಈ ಥರ ಬರೋ ಥರ ನಮಗೆ ಮ್ಯಾಚಿಂಗ್ ಮಾಡಿಕೊಡ್ತಾರೆ. ನೋಡಿ ಯಾವ ಥರ ಮಾಡಿದ್ದಾರೆ. ಅದೇ ನಮಗೆ ಒಳಗಡೆ ಇಂಜಿನ್ದು ತಿರುಗಿದಾಗ ನಮಗೆ RPMದು ಎಷ್ಟು ಲೆವೆಲಲ್ಲಿ ನಮಗೆ RPM ಬರ್ತಾಯಿದೆ ಅಂತ ಗೊತ್ತಾಗೋದು. ನೋಡಿ ಇಂಜಿನ್ ಕವರು ಲೇತ್ ವರ್ಕ್ ಕಳಿಸಿರ್ತೀವಲ್ಲ, ಆವಾಗ ಲೇತ್ ವರ್ಕ್ ಮಾಡ್ಬೇಕಾರೆ ಇಂಜಿನ್ ಕವರ್ದು ಪುಡಿ ಆಯ್ತಲ್ಲ ಹೋಲ್ ಮಾಡ್ಬೇಕಾರೆ, ಆ ಪುಡಿ ಎಲ್ಲ ಇಂಜಿನ್ ಕವರ್ ಒಳಗೆ ಕೂತ್ಬಿಟ್ಟಿರುತ್ತೆ. ಅದನ್ನು ಪೆಟ್ರೋಲ್ ಹಾಕಿ ಕ್ಲೀನಾಗಿ ವಾಶ್ ಮಾಡಬೇಕು. ಒಂದು ವೇಳೆ ಏನಾದ್ರು ಕ್ಲೀನಿಂಗ್ ಟೈಮಲ್ಲಿ ಒಂದೇ ಒಂದು ಚೂರು ಪುಡಿ ಏನಾದ್ರು ಒಳಗಡೆ ಸೇರ್ಕೊತಂದರೆ ನಿಮಗೆ ಸಿಕ್ಕಾಬಿಟ್ಟೆ ಟ್ರಬಲ್ ಕೊಟ್ಬಿಡುತ್ತೆ. ಮತ್ತು ನಮ್ಮ ಬೈಯೋರು ಇಂಜಿನ್ ಕವರ್ನ ಪೆಟ್ರೋಲ್ ವಾಶ್ ಮಾಡೋ ಗಂಟ ಮೀಟ್ರಿಗೆ RPM ಕೇಬಲ್ ಕನೆಕ್ಷನ್ ಕೊಟ್ಬಿಡ್ತೀನಿ ಬೈ ಅಂತಂದರು. ಅದಕ್ಕೆ ಕೊಡಿ ಬೈ ಅಂದ್ಬಿಟ್ಟು ನಾನು ನೋಡ್ತಾ ನಿಂತೀನಿ ನೋಡಿ ಗೈಸ್. ಸರಿ ಅಂದ್ಬಿಟ್ಟು ನಾನು ಈ ಕಡೆ ತಿರುಗಿ ನೋಡ್ತೀನಿ, ಬ್ರಷಲ್ಲಿ ಹಾಕೋ ಉಜ್ತಾ ಇದ್ದಾರೆ ನಮ್ಮ ಇಂಜಿನ್ ಕವರ್ನ, ಪೆಟ್ರೋಲಲ್ಲಿ ಹಾಕೋ ವಾಶ್ ಮಾಡ್ತಾಯಿದ್ದಾರೆ ನೋಡಿ. ಒಂದು ವೇಳೆ ಏನಾದ್ರು ನೀವು ಇಂಜಿನ್ ಕವರ್ನ ಕ್ಲೀನಾಗಿ ಈ ಥರ ಬ್ರಷಲ್ಲಿ ಉಜ್ಜಿ ಪೆಟ್ರೋಲಲ್ಲಿ ವಾಶ್ ಮಾಡಿಸ್ಲಿಲ್ಲ ಅಂದರೆ ಕ್ಲೀನಾಗಿ ಲೇತ್ ವರ್ಕ್ ಆದಮೇಲೆ ಸಿಕ್ಕಾಬಟ್ಟೆ ಟ್ರಬಲ್ ಕೊಟ್ಬಿಡುತ್ತೆ. ನೋಡಿ ಇವಾಗ ಪೆಟ್ರೋಲ್ ವಾಶ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಪೆಟ್ರೋಲ್ ವಾಶ್ ಆಗೋಕ್ಕೂ ಮುಂಚೆ ಯಾವ ಥರ ಇತ್ತು ಅಂತ ಈಗ ಫೋಟೋ ಹಾಕ್ತೀನಿ ನೋಡಿ. ನೋಡಿದ್ರಲ್ಲ ಇಂಜಿನ್ ಕವರ್ನ ಲೇತ್ ವರ್ಕ್ ಹೋಗಿದ್ದು ಬಂದಮೇಲೆ ಯಾವ ಥರ ಧೂಳು ಇರುತ್ತೆ ಒಳಗಡೆ. ಅದ್ರ ಧೂಳು ಅಂದರೆ ಇಂಜಿನ್ ಕೇಸ್ತೆ ಅದ್ರದ್ದು ಪುಡಿ ಆಗಿರುತ್ತಲ್ಲ ಲೇತ್ ವರ್ಕ್ ಮಾಡ್ಬೇಕಾರೆ ಅದ್ರದ್ದೇ ಅದು ಪುಡಿ. ಮತ್ತು ಕ್ಲೀನ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಈ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ಡನ್ನು ಇಂಜಿನ್ ಕವರ್ಗೆ ಮ್ಯಾಚ್ ಮಾಡೋದಕ್ಕೋಸ್ಕರ ಲೇತ್ ವರ್ಕ್ ಹೋಗಿದ್ದು. ಈ ಥ್ರೆಡ್ಡು RPM ಕೇಬಲ್ ತಾತಿರಲ್ಲ ಅದ್ರ ಜೊತೆನೇ ಬರುತ್ತೆ. ಇದು ಕ್ಲೀನಾಗಿ ಇಂಜಿನ್ ಕವರ್ಗೆ ಮ್ಯಾಚ್ ಆಗಬೇಕು ಅಂದ್ಕೊಳ್ಳಿ. ನೋಡಿ ಮೂಫಾ ಬೈಕ್ ಇದು, ಬೆಲ್ ಬಟಮಲ್ಲಿ ಹರಿಪ್ರಿಯ ಅವ್ರು ಓಡಿಸ್ತಾರಲ್ಲ ಆ ಬೈಕ್ ಇದು ರಿಸ್ಟೋರೇಷನ್ ಆಗ್ತಾಯಿದೆ. ಇದು ಬ್ಯಾಟ್ರಿದು ಬಾಕ್ಸು ನೋಡಿ, ಮಡಗಾಡು ಸೀಟು ಟೈರೆಲ್ಲ ಇದ್ದಾವೆ. ನೋಡಿ ಸೀಟೇ ಕ್ರೇಜಿ ಆಗೈತಿ ಇದು. ಸೀಟ್ ಇದು ಹಿಂದ್ಗಡೆ ಕ್ಯಾರಿಯರು, ಇದು ಮಡಗಾಡು. ಮತ್ತು ಈ ಗಾಡಿ ಫುಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ ಇದ್ರದ್ದೇ ಸಪ್ರೇಟಾಗಿ. ಮತ್ತು ಹೇಗಿದ್ರು ನಾವು ಈ ಕಡೆ ಸೈಡ್ ಬರ್ತಾ ಇರ್ತೀವಿ, ಆವಾಗ ಇದ್ರದ್ದು ರಿಸ್ಟೋರೇಷನ್ನು ಎಲ್ಲಿ ಗಂಟ ಬಂದಿದೆ ಅಂತ ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ. ನೋಡಿ ಯಾಕೋ ನಮ್ಮ ಇಂಜಿನ್ಗೆ ಮ್ಯಾಚ್ ಆಗ್ತಾ ಇಲ್ವಂತೆ. ಯಾಕಂದರೆ ನಮ್ಮದು RXGದು ಕ್ಲಚ್ ಬೆಲ್ ಇರೋದು ನೋಡಿ. RXGಗೆ 13ರಲ್ಲಿರೋ ವೀಲ್ ಬರುತ್ತಂತೆ ಒಳಗಡೆ RPM ಮೀಟ್ರದು. ಅದೇ ಒಂದು ವೇಳೆ ಏನಾದ್ರು ನಮ್ಮದು ಸ್ಟಾಕ್ ಏನಾದ್ರು ಇದ್ದಿದ್ರೆ ಕ್ಲಚ್ ಬಿಲ್ಲು 135 ಇದೆ, ಅದಕ್ಕೆ 19 ವೀಲ್ ಇರೋದು. ಅಂದರೆ ಈಗ ನಾವು ತಂದಿದ್ದೀವಲ್ಲ ಅದನ್ನೇ ಮ್ಯಾಚ್ ಆಗ್ಬಿಡೋದಂತೆ. ನೋಡಿ ಇದು RX100 135 ಇದು. ನಮ್ಮ ಹುಡುಗನ RX 135ಅಲ್ಲಿ ಜಿದಿರೋದು ಕ್ಲಚ್ ಬಿಲ್ಲು, ಅದಕ್ಕೂ ಇದಕ್ಕೂ ಮ್ಯಾಚ್ ಆಯ್ತಿಲ್ಲ. ಇದು 19 ಟೀತ್ ಬರ್ತದಂತೆ 135 ಇದು.
ಜೀದಾದರೆ ಬರೀ 13 ಟೀತ್ ಬರ್ತದಂತೆ. ಅದಕ್ಕೆ ಮ್ಯಾಚ್ ಐತಲ್ಲ, ಇವಾಗ ಪುನಃ ಬೆಂಗಳೂರಿಗೆ ಆರ್ಡ್ರ್ ಹಾಕಬೇಕು. ಬೆಂಗಳೂರಲ್ಲಿ ಆರ್ಡ್ರ್ ಹಾಕಿ ತರಿಸಿ ಪುನಃ ಫಿಟ್ ಮಾಡಬೇಕು. ಇಷ್ಟ ತನಕ ಕಾದಿದ್ದು ವೇಸ್ಟ್ ಆಗೋಯ್ತು. ಏನು ಮಾಡ್ತಾರೆ ಏನೋ ಈಗ ನೋಡಬೇಕು. ತಗೋಯ್ತಾಯಿದ್ದೀವಿ. ಎಲ್ಲೂ ಸಿಗೋಲ್ಲ ಅಂದ್ಬಿಟ್ರು ಮೈಸೂರಲ್ಲಿ. ಫುಲ್ಲು ಸುತ್ತಾಡ್ದೋ ಮೈಸೂರಲ್ಲಿ ಎಲ್ಲೂ ಸಿಗೋಲ್ಲ ಅಂದರು. ಈಗ ನೋಡವ ಆಲ್ಟರ್ನೇಟಿವ್ ಏನಾರು ಮಾಡ್ತಾರಾ ಅಥವಾ ಬೆಂಗಳೂರಿಂದನೇ ತರಿಸ್ಬೇಕಾ ಏನೋ ಅಂತ. ಆಲ್ಟರ್ನೇಟಿವ್ ಮಾಡ್ತಾರೆ ಅಂದ್ಕೊಂಡು ಆದರೆ ಏನೂ ಆಲ್ಟರ್ನೇಟಿವ್ ಮಾಡಲಿಲ್ಲ. ಅದನ್ನು ಮಾಡೋಕ್ಕೂ ಆಗಲ್ವಂತೆ ಆಲ್ಟರ್ನೇಟಿವ್ ಏನೂ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಬೆಂಗಳೂರಿಗೆ ಆರ್ಡ್ರ್ ಹಾಕ್ತೀವಿ ಬಿಡಿ ಬೈ, ಅದು ಆರ್ಡ್ರ್ ಬಂದಮೇಲೆ ಫಿಟ್ಟಿಂಗ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇಂಜಿನ್ ಕವರ್ನ ಫಿಟ್ ಮಾಡಿಸ್ತಾಯಿದ್ದೀವಿ ನೋಡಿ. ಈಗ ನೋಡಿ ಎಲ್ಲ ಆಗಿದ್ದು ಒಂದರಿಂದನೇ. ಇದೊಂದೇನಾದ್ರು ನಮ್ಮ ಗಾಡಿಗೆ ಮ್ಯಾಚ್ ಆಗ್ಬಿಟ್ಟಿದ್ದರೆ ಇವತ್ತು RPM ಮೀಟ್ರ್ ಓಡೋದನ್ನು ನಾನು ನಿಮಗೆ ತೋರಿಸ್ತಿದ್ದೆ ಅಂದ್ಕೊಳ್ಳಿ. ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ? ಅಲ್ಲಿವರೆಗೂ